ರಾಜ್ಯದಲ್ಲಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳು ಇಲ್ಲದೆ ನರಳುತ್ತಿವೆ. ಸರ್ಕಾರಿ ಶಾಲೆಗಳ ಸಮಸ್ಯೆ ಎರಡ. ಎಲ್ಲೊಂದು ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ರೂ ಸ್ಕೂಲ್ ಬಿಲ್ಡಿಂಗ್ ಮಾತ್ರ ಇಲ್ಲ, ಶಿಕ್ಷಕರು ಕೂಡ ಇಲ್ಲ. ಎಲ್ಲಿ ಅಂತೀರಾ? ವರದಿ ಬನ್ನಿ. ಗ್ರಾಮ. ಇದೇ ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದನ್ನು ಆರಂಭಿಸಲಾಗಿತ್ತು. ಆದರೆ ಈ ಶಾಲೆ ನಿಜಕ್ಕೂ ಮೂಲಭೂತ ಸೌಲಭ್ಯಗಳಿಲ್ಲದೆ ಅಕ್ಷರಶಃ ನರಳುತ್ತಿದೆ. 1ರಿಂದ 7ನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಪಾಠ ಪ್ರವಚನಗಳು ನಡೀತಾ ಇದ್ದು, ಶಾಲೆಯಲ್ಲಿ ಬರೋಬ್ಬರಿ 70ಕ್ಕೂ ಅಧಿಕ ಮಕ್ಕಳು ಓದ್ತಿದ್ದಾರೆ. ಸೊಂಡೆಕೊಳ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಕೂಡ ಇದೇ ಶಾಲೆಗೆ ಮಕ್ಕಳು ಆಗಮಿಸುತ್ತಾರೆ. ಆದರೆ ಶಾಲೆಯಲ್ಲಿ ಮಾತ್ರ ವಿದ್ಯಾರ್ಥಿಗಳು ಹತ್ತಾರು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಹೌದು, 1ರಿಂದ 3ನೇ ತರಗತಿವರೆಗೂ ಒಂದೇ ಕೊಠಡಿಯಲ್ಲಿ ಶಿಕ್ಷಕರು ಪಾಠ ಮಾಡ್ತಿದ್ದು, ಆತಂಕದಲ್ಲೇ ಮಕ್ಕಳು ಪಾಠ ಕೇಳುವಂತ ಸ್ಥಿತಿ ನಿರ್ಮಾಣವಾಗಿದೆ. ಹಳೆಯ ಕೊಠಡಿಯಲ್ಲಿ 3 ತರಗತಿಗಳಿಗೆ ಏಕಕಾಲಕ್ಕೆ ಪಾಠ ಮಾಡ್ತಿದ್ದು, ಕಟ್ಟಡ ಸಂಪೂರ್ಣ ಬಿರುಕು ಬಿಟ್ಟಿದ್ದು, ಹಾಗೋ ಹೀಗೋ ಬೀಳುವ ಹಂತಕ್ಕೆ ಬಂದು ತಲುಪಿದೆ. ಮಕ್ಕಳ ಸಂಖ್ಯೆ 70 ಹುಡುಗರು ಇದ್ದಾರೆ. ಇಲ್ಲಿ 70 ಹುಡುಗರು ಇದ್ದಾರೆ. ಮತ್ತು ಇನ್ನೂ ಜಾಸ್ತಿ ಹುಡುಗರು 70 ಆಕ್ಚುಲಿ ಒಂದು 100 ಜನ 150 ಹುಡುಗರು ಎಕ್ಸಸ್ ಆಗಿ ಬರ್ತಾರೆ. ಅಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇರೋಂಥ ಸ್ಪೆಷಾಲಿಟಿ ಇಲ್ಲಿ ಸಿಕ್ಕರೆ ಅದಕ್ಕಿಂತಲೂ ಅದ್ರ 10 ಪಟ್ಟು ಬರ್ತಾರೆ. ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಶಿಕ್ಷಕರು ಕೊರತೆ ಇದೆ. ಬರೀ 2 ಶಿಕ್ಷಕರು ಇದ್ದಾರೆ ಅಷ್ಟೇ. 70-75 ಜನ ಹುಡುಗರಿಗೆ ಒಂದು 2 ಶಿಕ್ಷಕರು ಮೇಂಟೈನ್ ಮಾಡ್ತಿದ್ದಾರೆ. ನಮ್ಮೂರಲ್ಲಿರೋಂಥ ಹುಡುಗರಿಗೆ ಬಹಳ ಸಮಸ್ಯೆ ಆಗ್ತಿದೆ. ಇನ್ನು 4ರಿಂದ 7ನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ ಕೇವಲ 2 ಕೊಠಡಿ ಮಾತ್ರ ಇದ್ದು, ಪಾಠ ಮಾಡುವ ಸಂದರ್ಭದಲ್ಲಿ 1 ತರಗತಿಯ ಮಕ್ಕಳನ್ನ ಹೊರಗೆ ಕೂರಿಸಿ ಪಾಠ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಕೂಡ ಕುಂಠಿತವಾಗ್ತಾ ಇದೆ. ಇನ್ನು ಕಾಂಪೌಂಡ್ನಲ್ಲಿದ್ದ ಹಳೆಯ ಶಾಲಾ ಕೊಠಡಿಗಳನ್ನ ಕೆಡವಿ ವರ್ಷಗಳೇ ಉರುಳಿದ್ರು ಇತ್ತ ಯಾರೊಬ್ಬರು ಕೂಡ ತಿರುಗಿ ನೋಡಿಲ್ಲ. ಅಷ್ಟೇ ಅಲ್ಲದೆ 70 ಮಂದಿ ವಿದ್ಯಾರ್ಥಿಗಳಿಗೆ ಇರೋದು 2 ಖಾಯಂ ಶಿಕ್ಷಕರು. ಅಲ್ಲಿ ಕೊಠಡಿಗಳ ಸಂಖ್ಯೆ ಕೊರತೆ ಇರೋದ್ರಿಂದ KMRC ಒಳಗಡೆ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಕ್ಷನ್ ಪ್ಲಾನಲ್ಲಿ ನಾವು ಸಲ್ಲಿಸಿದ್ವಿ. ತಕ್ಷಣವೇ PWD ಇಲಾಖೆ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಆಗ್ತದೆ. ಒಟ್ಟಾರೆ ಸರ್ಕಾರಿ ಶಾಲೆಗಳು ಅಂದ್ರೆ ಮಕ್ಕಳು ಮೂಗು ಮುರಿಯೋ ಕಾಲದಲ್ಲಿ ಈ ಶಾಲೆಗೆ ಮಾತ್ರ 70 ಮಂದಿ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಆದರೆ ಶಿಕ್ಷಣ ಇಲಾಖೆ ಮಾತ್ರ ಇದುವರೆಗೂ ಖಾಯಂ ಶಿಕ್ಷಕರನ್ನ ನೇಮಕ ಮಾಡಿಲ್ಲ, ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ಇನ್ನಾದರೂ ಇಂತಹ ಗ್ರಾಮೀಣ ಭಾಗದ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ದಿಟ್ಟ ಹೆಜ್ಜೆ ಇಡಬೇಕು ಅನ್ನೋದು ನಮ್ಮ ಆಶಯ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.